ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಚಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀ ಸತ್ಯವೃತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭೀಮಸೇನ ದೇವರು ಧರ್ಮರಾಜನನ್ನು ಕುರಿತು ಹಿತನುಡಿಗಳನ್ನು ಉಪದೇಶವನ್ನು ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಸ್ವಕರ್ತವ್ಯ ಕರ್ಮವನ್ನು ಮಾಡಲೇಬೇಕು, ಅದರಿಂದ ಚ್ಯುತನಾಗಬಾರದು. ನಾನಿವತ್ತು ಸತ್ಯಬೋಧರ ಹಾಗೂ ವಾದಿರಾಜರ ವ್ಯಾಸರಾಯರ 3 ಜನ ಆರಾಧನೆ ಈ ವಾರದಲ್ಲಿ ಬರುತ್ತದೆ. ಅವರ ಕುರಿತು ಅವರ ಮಹಿಮಾ ಪ್ರವಚನ ಮಾಡಬೇಕು ಅಂತ ವಿಚಾರ ಮಾಡಿದ್ದೆ. ನಾಳೆ ಸಂಡೇ ಇದೆ, ಹಾಗಾಗಿ ನಾಳೆ ಮಾಡಿರಿ ಅಂತ ಅನೇಕ ಜನ ಹೇಳಿದರು. ನಾಳೆ ರವಿವಾರ ಇರೋದರಿಂದ ಹೆಚ್ಚು ಜನ ಕೂಡ್ತಾರೆ, ಅದಕ್ಕೆ ನಾಳೆ ಮಾಡಿರಿ ಅಂತ. ಹಾಗಾಗಿ ನಾಳೆ ಸಾಯಂಕಾಲ ಆ 3 ಮಹಿಮಾ ಪ್ರವಚನವನ್ನು ಮಾಡುವ ಪ್ರಯತ್ನ. ಇವತ್ತು ಪ್ರತಿನಿತ್ಯದಂತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ಪಾಠ ಮುಂದುವರಿಸ್ತದೆ. ಭೀಮಸೇನ ದೇವರು ಅತ್ಯಂತ ಗಟ್ಟಿಮುಟ್ಟಿಯಾಗಿ ಜೀವನಿಗೆ ಕರ್ತೃತ್ವವಿದೆ, ಜೀವ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು, ಎಲ್ಲವೂ ದೇವರ ಮೇಲೆ ಹಾಕಿ ದೇವರು ಮಾಡಿದರೆ ಮಾಡ್ತೇನೆ ಅಂತ ಹೇಳಿ ಕರ್ತವ್ಯ ಕರ್ಮದಿಂದ ಚ್ಯುತನಾಗಿ ದೈವ ಅಂತಂತ ದೇವರ ಅಂತಂತ ತಾನು ದೇವರನ್ನು ನಿಮಿತ್ತ ಮಾಡಿ ತನ್ನ ಕರ್ತವ್ಯ ಕರ್ಮದಿಂದ ದೂರಾಗಿ ತನ್ನನ್ನು ತಾನು ಮೋಸ ಮಾಡಿ ದೇವರಿಗೂ ಮೋಸ ಮಾಡ್ತಾ ಇದ್ದಾನೆ. ಅದು ಮಾಡತಕ್ಕದ್ದಲ್ಲ. ತಾನು ಮಾಡುವ ಎಲ್ಲ ಕರ್ಮಗಳು ದೇವರ ಪ್ರೇರಣೆಯಿಂದ ಆಗ್ತಾ ಇದೆ, ದೇವರ ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ ಅಂತ ಅನ್ನೋದು ಗಟ್ಟಿಮುಟ್ಟಿಯಾಗಿ ತಿಳಿದುಕೊಳ್ಬೇಕು. ಕರ್ತೃತ್ವ ದೇವರಿಗೆ ಸ್ವಾತಂತ್ರ್ಯೇಣ ಕರ್ತೃತ್ವ ಭಗವಂತನಿಗೆ ಇದೆ, ಸ್ವತಂತ್ರನಾದವನು ಭಗವಂತನೇ. ಆದರೆ ದೇವರು ಕೊಟ್ಟ ಕರ್ತೃತ್ವ, ದೇವರು ಕೊಟ್ಟಂತಹ ಕರ್ತೃತ್ವ ಏನಿದೆ ಅದು ನಮ್ಮಲ್ಲಿಯೂ ಕೂಡ ಇದೆ. ಮಾಡಿಸುವನು ಭಗವಂತನೇ ಅಂತನ್ನುವ ಅನುಸಂಧಾನ ಉಪಾಸನೆ ನಾವು ಮಾಡಲೇಬೇಕು. ಯಾಕೆ? ಪ್ರತ್ಯಕ್ಷದಿಂದಲೇ ಕರ್ತೃತ್ವ ನಮ್ಮಲ್ಲಿ ಸಿದ್ಧವಾಗಿದೆ, ಅನುಮಾನಾಗಮಗಳಿಂದ ಸಿದ್ಧವಾಗಿದೆ. ಅದನ್ನು ದೇವರು ಮಾಡದೇನೆ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದಂತೂ ನಿಶ್ಚಿತ. ಅದಿಲ್ಲದೆ ನಾವೇ ಮಾಡ್ತೇವೆ ಅಂತ ನಾವೇನೇ ಹೇಳಲು ಹೊರಟಲ್ಲ. ಹಾಗಾಗಿ ನಮ್ಮ ಕರ್ತವ್ಯ ಕರ್ಮ ನಾವು ಮಾಡಲೇಬೇಕು. ಜ್ಞಾತವ್ಯಂ ಚೈವಾಸ್ಯ ವಿಷ್ಣೋರ್ವಶತ್ವಂ ಕರ್ತವ್ಯಂ ಚೈವಾತ್ಮನಃ ಕಾರ್ಯಕರ್ಮ ಪ್ರತ್ಯಕ್ಷೇಷ ಕರ್ತೃತ ಜೀವ ಸಂಸ್ಥಾ ತಥಾಗಮಾನ್ ಹನುಮಾಚ್ಚೈವ ಸರ್ವಾಂ ತತ್ಪ್ರೇರಕಂ ವಿಷ್ಣುಂ ಏವಾಭಿಜಾನನ್. ದೇವರ ಪ್ರೇರಣೆಯಿಂದಲೇ ಮನುಷ್ಯ ಕಾರ್ಯೋನ್ಮುಖನಾಗ್ತಾನೆ, ಅದು ನಿಶ್ಚಿತ. ಆದರೆ ತಾನೂ ಕರ್ತೃ ಆಗಿದ್ದಾನೆ, ಇಷ್ಟು ಮಾತ್ರ ಸಿದ್ಧ. ಹಾಗಾಗಿ ಅವಶ್ಯವಾಗಿ ಮಾಡಲಿಕ್ಕೇ ಬೇಕು. ಅಜ್ಞರು
ಜ್ಞಾನಿ ಅಜ್ಞಾನಿಗಳು ಎಲ್ಲವನ್ನೂ ದೇವರ ಮೇಲೆ ಹಾಕಿ ನಂದೇನಲ್ಲ ಎಲ್ಲ ದೇವರು ಮಾಡಿಸಿದರೆ ಮಾಡ್ತೇನೆ ಅಂತ ಹೇಳಿ ಹೆಂಡತಿ, ಮಕ್ಕಳು, ಆಸ್ತಿ, ಕೀರ್ತಿ ಇವುಗಳಿಗೆ ಯಾರ ದೇವರು ನೆನಪಾಗಲಿಲ್ಲ. ಆವಾಗ ತಾನೇ ಕರ್ತು ಅಂತಾದ, ತಾನೇ ಮಾಡ್ತೇನೆ ಅಂತ ಹೇಳಿಕೊಂಡು ಮಾಡಿದ. ಆದರೆ ಸ್ವಕರ್ತವ್ಯ ಕರ್ಮಗಳಲ್ಲಿ ಮಾತ್ರ ತಾನು ಮಾಡಬೇಕಾದ ಕರ್ಮಗಳು, ಉಪಾಸನ, ಸಾಧನ ಇತ್ಯಾದಿಗಳನ್ನು, ದೇವರ ಪೂಜಾ ಇತ್ಯಾದಿಗಳನ್ನು ದೇವರು ಮಾಡಿಸಿದರೆ ಮಾಡುತ್ತೇನೆ ಅಂತ ಹೇಳೋದು ಇದು ಹುಚ್ಚುತನ, ಹಾಗೆ ಮಾಡತಕ್ಕದ್ದಲ್ಲ ಅಂತ. ಅಜ್ಞ ಪ್ರತ್ಯಕ್ಷಂತ್ವಪಹ ಇವ ದೈವಂ ಮತ್ವಾ ಕರ್ತೃಸ್ವಾತ್ಮಕರ್ಮ ಪ್ರಜಹ್ಯಾತ್ ವಿದ್ವಾನ್ ಜೀವಂ ವಿಷ್ಣುವಶಂ ವಿಜಿತ್ವಾ ಕರೋತಿ ಕರ್ತವ್ಯಮಜಸ್ರಮೇವ. ನಾವು ದೇವರ ವಶರಾಗಿದ್ದೇವೆ, ದೇವರು ನಮ್ಮಿಂದ ಮಾಡಿಸ್ತಾನೆ ಅಂತ ತಿಳಿದುಕೊಂಡೇನೆ ಕರ್ಮವನ್ನು ಮಾಡತಕ್ಕದ್ದು. ಶ್ರೀಮದಾಚಾರ್ಯರು ಇಲ್ಲಿ ಮಹತ್ವದ ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಸ್ವಭಾವಾಖ್ಯ ಯೋಗ್ಯತಾ ವಾ ಹಠಾಖ್ಯ. ಸ್ವಭಾವ, ಯೋಗ್ಯತಾ, ಹಠ ಅಂತನ್ನುವ ಒಂದು ಯೋಗ್ಯತೆ, ಅನಾದಿ ಕಾಲದಿಂದ ಸಿದ್ಧವಾದ ಸರ್ವಜೀವರಲ್ಲಿಯೂ ನಿತ್ಯವಾದ ಯೋಗ್ಯತೆ. ಆ ಯೋಗ್ಯತೆ ಹೇಗಿದೆ ಅಂತಂದರೆ, ಯೋಗ್ಯತಾ ಇರಬೇಕು ಮತ್ತು ಜೀವನ ಪ್ರಯತ್ನ ಇರಬೇಕು, ದೇವರ ಅನುಗ್ರಹ ಇರಬೇಕು. ಅಂದಾಗ ಆ ಕರ್ಮ ಫಲವನ್ನು ಕೊಡುತ್ತದೆ, ಇಲ್ಲದಿದ್ದರೆ ಫಲವನ್ನು ಕೊಡುವುದಿಲ್ಲ. ಜೀವ ಬೇಕಾದಷ್ಟೆಲ್ಲ ಪುಣ್ಯ ಮಾಡಿದ್ದಾನೆ, ಸಾಧನೆಯೂ ಮಾಡಿದ್ದಾನೆ, ಆದರೆ ಅವನ ಯೋಗ್ಯತೆಯೇ ಇಲ್ಲ ಆ ಕರ್ಮದಿಂದ ಆ ಫಲವನ್ನು ಪಡೆಯಬೇಕಂತನೋ ಯೋಗ್ಯತೆಯೇ ಇಲ್ಲ. ಹಾಗಾದರೆ ಫಲ ಸಿಗುವುದೇ ಇಲ್ಲ. ಯೋಗ್ಯತೆಯೂ ಇದೆ, ಕರ್ಮನೂ ಹಾಗೆ ಮಾಡಿದ್ದಾನೆ, ಆದರೆ ದೇವರ ಅನುಗ್ರಹ ಇಲ್ಲ. ಜೀವ ಪ್ರಯತ್ನವೂ ಇದೆ, ತನ್ನ ಯೋಗ್ಯತಾನೂ ಇದೆ, ಫಲವನ್ನು ಪಡಿಬೇಕುವ ಯಾವುದೋ ಒಂದು ಫಲ, ಆ ಫಲಕ್ಕಾಗಿ ಪ್ರಯತ್ನವೂ ಪಟ್ಟಿದ್ದಾನೆ, ಯೋಗ್ಯನಾಗಿದ್ದಾನೆ, ಯೋಗ್ಯತಾನೂ ಅವನಲ್ಲಿ ಇದೆ, ಆದರೆ ದೇವರ ಅನುಗ್ರಹ ಇಲ್ಲ, ಆಗ ಅವನಿಗೆ ಫಲ ಸಿಗುವುದಿಲ್ಲ. ಹಾಗಾದರೆ 3 ಬೇಕು ಮನುಷ್ಯನಿಗೆ: ಸ್ವಭಾವ, ಯೋಗ್ಯತಾ, ಹಠ ಅಂತನ್ನುವ ಒಂದು ಯೋಗ್ಯತೆ. ಅದು ಅನಾದಿ ಕಾಲದಿಂದ ಎಲ್ಲ ಜೀವರಲ್ಲಿ ಸಿದ್ಧವಾದದ್ದು. ಮತ್ತು ಸಾಕಾರಣಂ ಪ್ರಥಮಂ, ಅದು ಮೊದಲೇ ಕಾರಣ. ಅನಾದಿ ಕರ್ಮ, ಅನಾದಿಯಾದ ಕರ್ಮ ಮತ್ತು ಜೀವನ ಪ್ರಯತ್ನ, ಅದು ಪೌರುಷ ಅಂತ ಕರೀತಾರೆ. ಪೌರುಷ ಅದು ಜೀವನ ಪ್ರಯತ್ನ. ಆ 3 ಅಂದರೆ ಯೋಗ್ಯತೆ, ಅನಾದಿಯಾದ ಯೋಗ್ಯತೆ, ಅನಾದಿಯಾದ ಕರ್ಮ ಮತ್ತು ಜೀವನ ಪ್ರಯತ್ನ, ಇವು 3 ಇದ್ದರೆ ಏತತ್ರಯಂ ವಿಷ್ಣೋರ್ ವಶಗಂ ಸರ್ವದೈವ. ಇವು 3 ಕೂಡ ದೇವರ ವಶವೇ ಸದಾಕಾಲದಲ್ಲಿ. ಮತ್ತೊಮ್ಮೆ ಹೇಳ್ತೇನೆ, ಯಾಕೆ ನಮಗೆ ಫಲ ಸಿಗ್ತದೆ, ಯಾಕೆ ನಮಗೆ ಫಲ ಸಿಗುವುದಿಲ್ಲ? ಯಾವುದೋ ಒಂದು ಫಲ, ಲೌಕಿಕವಾದ ಫಲವಾಗಲಿ ಅಲೌಕಿಕವಾದ ಫಲ ಆಗಲಿ, ಅದು ನಮಗೆ ಸಿಗ್ತದೆ, ಸಿಗುವುದಿಲ್ಲ. ಯಾಕೆ ಅಂತಂದರೆ ಈ 2 ಅನ್ವಯ ವ್ಯತಿರೇಕಗಳನ್ನು ನಾವು ತಿಳಿದುಕೊಳ್ಳಬೇಕು. ಅನಾದಿಯಾದ ಯೋಗ್ಯತೆ, ಆ ಫಲವನ್ನು ಪಡೆಯುವ ಯೋಗ್ಯತೆ ನಮ್ಮದಾಗಿತ್ತು ಅಂತಾದರೆ ಆಗ ಅನಾದಿಯಾದ ಕರ್ಮ, ಆ ಕರ್ಮವನ್ನು ನಾವು ಮಾಡ್ತೇವೆ, ದೇವರು ನಮ್ಮಿಂದ ಮಾಡಿಸ್ತಾನೆ, ಜೀವನ ಪ್ರಯತ್ನ ಆಗ್ತದೆ. ಜೀವನ ಪ್ರಯತ್ನವೂ ಬೇಕು, ಅನಾದಿಯಾದ ಕರ್ಮ ಮತ್ತು ಅನಾದಿಯಾದ ಯೋಗ್ಯತೆ, ಇವೆರಡೂ 3 ಕೂಡ ಪರಮಾತ್ಮನ ವಶವಾಗಿದೆ. ಪರಮಾತ್ಮನ ವಶವಾಗಿದ್ದೇನೆ, ನಾವು ಅದನ್ನು ಮಾಡ್ತೇವೆ. ಆ ಕರ್ಮದಿಂದ ಜೀವನ ಪ್ರಯತ್ನ, ಆ ಕರ್ಮ ಇದೆ, ಆ ಕರ್ಮವನ್ನು ಜೀವನ ಪ್ರಯತ್ನಪೂರ್ವಕವಾಗಿ ಮಾಡಿದಾಗ ಆ ಕರ್ಮವು ನಮಗೆ ಆ ಫಲವನ್ನು ಸಂಪಾದಿಸಿಕೊಡುತ್ತದೆ ದೇವರ ಅನುಗ್ರಹದಿಂದ. ಹಾಗಾಗಿ ಇದು ಎಲ್ಲರಿಗೂ ಕಾಮನ್, ನಮಗಲ್ಲ, ಎಲ್ಲರಿಗೂ. ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ಕಲಿಪರ್ಯಂತ ಹಠಶ್ಚಾಸೋ ತಾರತಮ್ಯ ಸ್ಥಿತೋ ಹಿ ಬ್ರಹ್ಮಾಣಮಾರಭ್ಯ ಕಲಿಶ್ಚ ಯಾವತ್. ಪರಮಾತ್ಮ ಒಬ್ಬನೇ ಸ್ವತಂತ್ರ, ಸರ್ವಶಕ್ತ, ಸರ್ವಕರ್ತೃ, ಎಲ್ಲ ಜೀವರಿಗೆ ನಿಯಾಮಕನಾದವನು ಯಾರು? ಭಗವಂತ ಮಾತ್ರ, ಅವನೊಬ್ಬನೇ.
ಅವರ ಅಧೀನರಾಗಿ ಎಲ್ಲ ಜೀವರಾಶಿಗಳು ತಮ್ಮ ತಮ್ಮ ಫಲವನ್ನು ದೇವರನ್ನು ಮೆಚ್ಚಿಸಿ ತಾವು ಕರ್ಮವನ್ನು ಪಡೆಯುತ್ತಾರೆ. ವಿನಾಯತ್ನಂ, ಬಹಳ ಮಹತ್ವದ ಮಾತು ಹೇಳ್ತಾರೆ. ಪ್ರಯತ್ನ ಪಡದೇನೆ ಯಾವ ವ್ಯಕ್ತಿಯು ಯಾವ ಫಲವನ್ನೂ ಪಡಿಲಿಕ್ಕೆ ಸಾಧ್ಯವಿಲ್ಲ. ಪ್ರಯತ್ನ ಪಡಲೇಬೇಕು ಮನುಷ್ಯ. ಪುಣ್ಯವನ್ನು ಸಂಪಾದಿಸಿದ್ದಾನೆ 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 ಪೂರ್ವ ಕಾಲದಲ್ಲಿ, ಪೂರ್ವ ಜನ್ಮಗಳಲ್ಲಿ. ಆದರೆ ಆ ಪುಣ್ಯ ಫಲಿಸಬೇಕು ಅಂದರೆ ಪ್ರಯತ್ನ ಇಲ್ಲದೇನೆ ಆ ಪುಣ್ಯ ನಮಗೆ ಫಲವತ್ತಾಗುವುದಿಲ್ಲ, ಫಲ ಕೊಡುವುದಿಲ್ಲ. ಭಾರಿ ಬುದ್ಧಿವಂತ ಇದ್ದಾನೆ, ಭಾರಿ ಬುದ್ಧಿವಂತ ಇದ್ದಾನೆ. ಅಭ್ಯಾಸ ಮಾಡದೇ ಇದ್ದರೆ ಪರೀಕ್ಷಾದಲ್ಲಿ ಪಾಸ್ ಆಗುವುದಿಲ್ಲ. ತಾನು ಪ್ರಯತ್ನ ಪಡಲೇಬೇಕು, ಶ್ರಮ ಪಡಲೇಬೇಕು. ಎಷ್ಟೇ ಬುದ್ಧಿವಂತನಾದರೂ ಅಭ್ಯಾಸ ಮಾಡದೆ ಹೇಗೆ ಪರೀಕ್ಷೆ ಆಗುವುದಿಲ್ಲವೋ, ಆ ಪರೀಕ್ಷಾದಲ್ಲಿ ಪಾಸ್ ಆಗುವುದಿಲ್ಲವೋ. ಬೇಕಾದಷ್ಟು ಹಣ ಇದೆ. ನಾನು ಮೇಲಿಂದ ಮೇಲೆ ಉದಾಹರಣೆ ಕೊಡ್ತಿರ್ತೇನೆ. ಹಣ ಬೇಕಾದಷ್ಟು ಇದೆ. ಆದರೆ ಆ ಹಣ ಇದ್ದಂತಹ ಪೆಟ್ಟಿಗೆಯೋ ಅಥವಾ ಲಾಕರು, ಅದರ ಕೀಲಿಕಾಯಿ ನಮಗಿಲ್ಲ. ಆ ಕೀಲಿಕಾಯಿಯನ್ನು ಸಂಪಾದಿಸಬೇಕು. ಅವನು ಹೇಳಿದ್ದಾನೆ, ನಿನಗೆ ಕೀಲಿಕಾಯಿ ಬೇಕು, ಅದರ ಲಾಕರ್ ಪಾಸ್ವರ್ಡ್ ಬೇಕು ಅಂದರೆ ನೀನಿಷ್ಟು ಪ್ರಯತ್ನ ಪಡಬೇಕು, ಇಷ್ಟು ಕೆಲಸ ಮಾಡಬೇಕು, ಅಂದರೆ ಅದನ್ನು ಸಂಪಾದಿಸಲಿಕ್ಕೆ ನೀನು ಯೋಗ್ಯನಾಗ್ತಿ. ಹಾಗಾಗಿ ನಮ್ಮದೇ ಆದ ಹಣ ನಮಗೆ ಸಿಗಬೇಕು ಅಂತಾದರೆ ಇಷ್ಟು ಪ್ರಯತ್ನ ಇದೆ. ಹಾಗಾಗಿ ವಿನಾಯತ್ನಂ, ಯತ್ನ ಅಂದರೆ ಪ್ರಯತ್ನ ಇಲ್ಲದೇನೆ ಕರ್ಮ ಇದು ಫಲವನ್ನು ಕೊಡುವುದಿಲ್ಲ. ಬೇಕಾದೆಲ್ಲ ತಿಳಿತದೆ ಹೇಳಿದರೆ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಆದರೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನನೇ ಇಲ್ಲ ಒಂದು ಮನುಷ್ಯನದು. ಏನು ಮಾಡಬೇಕು ಆವಾಗ ವ್ಯಕ್ತಿ? ಹಾಗಾಗಿ ಅವಶ್ಯವಾಗಿ ವಿನಾಯತ್ನಂ ನ ಹಠಃ ನಾಪಿ ಕರ್ಮ ಫಲಪ್ರದೋ ವಾಸುದೇವೋಖಿಲಸ್ಯ. ಎಲ್ಲದಕ್ಕೂ ಫಲವನ್ನು ಕೊಡಲು ಅತ್ಯಂತ ಸಮರ್ಥನಾದ ವ್ಯಕ್ತಿ ಅಂದರೆ ವಾಸುದೇವ ಭಗವಂತ. ಆ ಫಲವೂ ಕೂಡ ಯತ್ನ ಇಲ್ಲದೇನೆ, ಪ್ರಯತ್ನ ಇಲ್ಲದೇನೆ ಭಗವಂತ ಕೊಡುವುದಿಲ್ಲ. ಹಾಗಾಗಿ ಬೇಕಾದ ವ್ಯಕ್ತಿಯಾಗಿರಲಿ, ಬೇಕಾದೆಲ್ಲ ಪುಣ್ಯ ಸಂಪಾದನೆ ಮಾಡಿರಲಿ, ಬೇಕಾದೆಲ್ಲ ಅವನ ಕಡೆ ಇರಲಿ, ಆದರೆ ಪ್ರಯತ್ನ ಮಾಡದೇ ಇದೆ ಆ ಫಲವನ್ನು ಪಡೆಯುವುದಕ್ಕೆ ಯಾವ ಪ್ರಯತ್ನ ಬೇಕೋ ಆ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಫಲವನ್ನು ಭಗವಂತ ಕೊಡ್ತಾನೆ. ಯಾಕೆ? ಸ್ವಾತಂತ್ರ್ಯ ಶಕ್ತಿರ್ ವಿನಿಯಾಮಕೋ ಹಿ ತಥಾಪ್ಯೇತಾನ್ ಅಪೇಕ್ಷೈವ ಯುಂಜೆ. ಸ್ವತಂತ್ರ ಶಕ್ತನಾದ ಸ್ವಾತಂತ್ರ್ಯವುಳ್ಳಂತಹ ಭಗವಂತ ಎಲ್ಲರಿಗೆ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಅವನು ಫಲವನ್ನು ಕೊಟ್ಟೇ ಕೊಡ್ತಾನೆ. ಏತಾನಪೇಕ್ಷೈವ ಫಲಂ ದದಾತಿ. ಇಷ್ಟೆಲ್ಲ ಇಟ್ಟುಕೊಂಡೇನೆ ಭಗವಂತ ನೋಡ್ರಿ, ಪ್ರಯತ್ನ ಪಡದೇನೆ ದೇವರು ಫಲವನ್ನು ಕೊಡಬಹುದು. ಅವನು ಸ್ವತಂತ್ರ, ಅವನಿಗೆ ಯಾರು ನಿಯಮನ ಮಾಡೋವನಿಲ್ಲ. ಇಷ್ಟೆಲ್ಲ ಅಂದರೆ ಏನಾಯಿತು? ಅನಾದಿಯಾದ ಯೋಗ್ಯತೆ ಇರಬೇಕು. ನೋಡ್ರಿ, ಅನಾದಿಯಾದ ಕರ್ಮ ಇರಬೇಕು, ಜೀವನ ಪ್ರಯತ್ನ ಇರಬೇಕು. ಇಷ್ಟೆಲ್ಲ ಆಗಿ ಪುಣ್ಯ ಎಲ್ಲ ಇದ್ದು ತಾನು ಪ್ರಯತ್ನ ಪಟ್ಟರೂ ದೇವರ ಅನುಗ್ರಹ ಆಗಲಿಲ್ಲ ಅಂತಂದರೆ ಆ ಕರ್ಮ ಫಲವನ್ನು ಕೊಡೋದಿಲ್ಲ. ಅಂತೆ ದೇವರ ಸಂಕಲ್ಪ. ಇಷ್ಟೆಲ್ಲ ಸಂಕಲ್ಪ ದೇವರು ಮಾಡಿದ್ದಾನೆ. ಆದ್ದರಿಂದಾಗಿ ಅದನ್ನು ಮಾಡದೇನೂ ದೇವರು ಕೊಡಬಹುದಲ್ಲ. ದೇವರ ಹಾಗೆ ಸಂಕಲ್ಪನೆ ಮಾಡಿಲ್ಲಲ್ಲ, ತಾನು ಪ್ರಯತ್ನ ಪಟ್ಟರೆ ಮಾತ್ರ ನಾನು ಫಲ ಕೊಡ್ತೇನೆ. ಇದಕ್ಕೆ ಅಪವಾದಗಳು ಅನೇಕ ಇವೆ. ಅದಕ್ಕೆ ಏತಾನಪೇಕ್ಷೈವ ಫಲಂ ದದಾನಿ ಇತ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ. ಅಲ್ಲ, ಹಾಗಾದರೆ ಪ್ರಶ್ನೆ ಬರ್ತದೆ, ಕರ್ಮವನ್ನು ಮಾಡ್ತೇವೆ, ಭಗವಂತ ಫಲ ಕೊಡ್ತಾನೆ, ದೇವರದೇನಿದೆ ಇಲ್ಲಿ? ನಾವು ಒಂದು ತಿಂಗಳು ದುಡಿತೇವೆ ಅಥವಾ ಒಂದು ವಾರ ದುಡಿದಾಗ ಯಜಮಾನ ಭಾಳ ಶ್ರಮಪಟ್ಟಿಪ್ಪ, ಕೆಲಸ ಮಾಡಿದ್ದೀವಿ ಅಂತ ಪಗಾರ ಕೊಡ್ತಾನೆ. ಹಾಗೆ ದೇವರು ಮಾಡಿದಂತೆ ಆಯ್ತಲ್ಲ. ದೇವರೇನು ಮಾಡಿದಾರೆ? ನಾವು ಕೆಲಸ ಮಾಡೀವಿ, ಅದಕ್ಕೆ ಪಗಾರದಂತೆ ನಮಗೆ ಫಲ ಕೊಟ್ಟ. ಸಾಮಾನ್ಯ ಯಜಮಾನನಿಗೂ ದೇವರಿಗೆ ಏನು ವ್ಯತ್ಯಾಸ ಬಂತು? ಹಾಗಾದರೆ ಇದರಲ್ಲಿ ಸ್ವಾತಂತ್ರ್ಯ ಏನು ಬಂತ್ರಿ? ದೇವರೇನು ನಮಗೆ ಫಲ ಕೊಡ್ತಾನ್ರಿ? ಕೊಡೋದೇ ಇಲ್ಲ. ಇಷ್ಟೆಲ್ಲ ಇರೋದು. ಅದಕ್ಕೆ ಏತಾನಪೇಕ್ಷೆಯವ ಫಲಂ ದದಾನಿ ಇತ್ಯೇವ ಸಂಕಲ್ಪ ಇತಿ ಸ್ವತಂತ್ರತಾ ನಾಸ್ಯಾಪಗಚ್ಚೇತ್.
ಸಹಿ ಸರ್ವಶಕ್ತಿರ್ನಾಶಕ್ತತ ಕ್ವಚಿದಸ್ಯ ಪ್ರಭುತ್ವ. ಹಾಗಲ್ಲ, ದೇವರಿಗೆ ನೀವು ಕರ್ಮವನ್ನು ಮಾಡದೇನೂ ಫಲವನ್ನು ಕೊಡುವ ಸಾಮರ್ಥ್ಯ ಉಂಟು. ಆದರೆ ಫಲವನ್ನು ದೇವರು ಕರ್ಮ ಮಾಡಿದರೇನೇ ಕೊಡ್ತೇನೆ ಅಂತ ತಾನು ಸಂಕಲ್ಪ ಮಾಡಿದ್ದಾನೆ. ಅದಕ್ಕೆ ವಿರುದ್ಧವಾಗಿ ತಾನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಎರಡೂ ದೇವರ ಸಂಕಲ್ಪನೆ ಅಲ್ಲ. ಏನು ಸಂಕಲ್ಪ? ಈ ವ್ಯಕ್ತಿ ಅಥವಾ ಯಾರೇ ವ್ಯಕ್ತಿ ಆ ಫಲಕ್ಕೆ ಇಷ್ಟು ಕರ್ಮವನ್ನು ಮಾಡಿದರೇನೆ ನಾನು ಫಲವನ್ನು ಕೊಡ್ತೇನೆ ಅಂತ ದೇವರು ತಾನು ಸಂಕಲ್ಪ ಮಾಡಿದ ಮೇಲೆ, ಕರ್ಮವನ್ನು ಮಾಡದೇ ಇದ್ದರೂ ನಾನು ಫಲವನ್ನು ಕೊಡ್ತೇನೆ ಅಂತ ವಿರುದ್ಧವಾಗಿ ಸಂಕಲ್ಪ, ತನಗೆ ತಾನು ವಿರುದ್ಧವಾದ ಸಂಕಲ್ಪವನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಮಾಡ್ತಾನೆ ಹಾಗೆ? ನಾವು ಮಾಡಿದಂತೆ ಇವತ್ತು ನಾನು ಊಟ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಏನೋ ಮನಸ್ಸು ಬದಲಾಯಿಸಿಬಿಟ್ಟೆ, ಮತ್ತೆ ಬೇಡ ನಾನು ಊಟ ಮಾಡೋದಿಲ್ಲ. ನಮಗೆ ಯಾರು ಕೇಳೋರಿದ್ದಾರೆ ರೀ? ಮಾಡ್ತೀನಿ ಅಂತಂದರೂ ಯಾರು ಕೇಳೋದಿಲ್ಲ, ಮಾಡೋದಿಲ್ಲ ಅಂದರೂ ಯಾರು ಕೇಳೋದಿಲ್ಲ. ನಮ್ಮ ಸಂಕಲ್ಪಕ್ಕೆ ಏನು ಬಹಳ ಬೆಲೆ ಇಲ್ಲ. ಆದರೆ ದೇವರ ಸಂಕಲ್ಪ, ದೇವರ ನಿಯಮ ಅದು ಬಹಳ ಮಹತ್ವದ್ದು. ಒಂದು ದೇವರ ನಿಯಮ ಮಾಡಿದ್ದಾನೆ ಅಂತಂದರೆ ಆ ನಿಯಮಕ್ಕೆ ಅನುಗುಣವಾಗಿ ದೇವರು ನಡೆದುಕೊಳ್ಳಲಿಕ್ಕೆ ಬೇಕು. ಯಾರು ಕಡಿಬದ್ಧವಾಗಿ ನಿಂತು ದೇವರನ್ನು ಹೇಳೋರಿಲ್ಲ, ನೀ ಮಾಡಿಪ್ಪ, ನೀನು ಹೀಗೆ ಮಾಡಲಿಕ್ಕೆ ಬೇಕು, ನೀನೇ ನಿಯಮ ಮಾಡಿ ನೀನು ಮಾಡಲಿಕ್ಕೆ ಬೇಕು ಅಂತ. ಆದರೆ ತಾನೇ ದೇವರು ತಾಯಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದ. ಹಾಗಾಗಿ ಇಷ್ಟೆಲ್ಲ ಇದ್ದಾಗಲೇ ಭಗವಂತ ಫಲವನ್ನು ಕೊಡ್ತಾನೆ ಅಂತನ್ನುವುದೇ ದೇವರ ಸ್ವಾತಂತ್ರ್ಯ. ದೇವರ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರಲಿಲ್ಲ ಇದರಿಂದ. ನಾಸ್ಯಾಪಗಚ್ಚೇಹಿ ಸಹಿ ಸ್ವತಂತ್ರ ಸಹಿ ಸರ್ವಶಕ್ತಿರ್ನಾಶಕ್ತಿತ ಕ್ವಚಿದಸ್ಯ ಪ್ರಭುತ್ವಾತ್. ಯಾಯಾ ವ್ಯಕ್ತಿ, ಯಾಯಾ ವರ್ಣದವನು ಏನೇನು ಅವನ ವಿಹಿತವಾದ ಕರ್ತವ್ಯ ಕರ್ಮ, ಬ್ರಾಹ್ಮಣನಿಗೇನು ಕರ್ತವ್ಯ ಕರ್ಮ ಬಹಳ ಮಹತ್ವದ್ದು ಹೇಳ್ತಾರೆ ಶ್ರೀಮದಾಚಾರ್ಯರು. ಕ್ಷತ್ರಿಯನಾದವನಿಗೇನು, ವೈಶ್ಯನಾದವನಿಗೇನು, ಶೂದ್ರನಾದವನಿಗೇನು. ನೋಡಪ್ಪ ಅಣ್ಣ, 4 ವರ್ಣದವರಿದ್ದಾರೆ. ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ಬ್ರಾಹ್ಮಣನ ತಸ್ಮಾತ್ ಕಾರ್ಯಂ ತೇನ ಕ್ಲುಪ್ತಂ ಸಕರ್ಮ ತತ್ ಪೂಜಾರ್ಥಂ ತೇನ ತತ್ಪ್ರಾಪ್ತಿರೇವ. ವಿಚಿತ್ರ ಏನಂದರೆ ಆಯಾ ಕರ್ಮಗಳನ್ನು ಮಾಡೋದರಿಂದ, ಸ್ವಕರ್ತವ್ಯ ಕರ್ಮವನ್ನು ಅನುಷ್ಠಾನ ಮಾಡೋದರಿಂದ ಅದು ದೊಡ್ಡ ದೇವರ ಪೂಜೆ ಅಂತ ಹೇಳುತ್ತಾರೆ ಶ್ರೀಮದಾಚಾರ್ಯರು. ಬ್ರಾಹ್ಮಣನು ಮಾಡುವಂತಹ ಕರ್ಮ ಯಾವುದು ಅಂದರೆ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶೋ ಅಥೋನ್ಯಥಾ ನಿರಯ ಸರ್ವಥಾ ಸ್ಯಾತ್ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು. ಬ್ರಾಹ್ಮಣನಾದವನು ತನ್ನ ಕರ್ಮ ಯಾವುದು? ಜಪ ಮತ್ತು ಉಪದೇಶ. ಇದನ್ನು ಮಾಡಬೇಕು ಬ್ರಾಹ್ಮಣನಾದವನು. ಕ್ಷತ್ರಿಯನಾದವನೇನು? ತನ್ನ ಬಾಹುಬಲದ ಸಾಮರ್ಥ್ಯದಿಂದ ದುಷ್ಟರನ್ನು ನಿಗ್ರಹಿಸಬೇಕು, ಸಜ್ಜನರನ್ನು ರಕ್ಷಿಸಬೇಕು. ಇದೇ ಕ್ಷತ್ರಿಯರು ಮಾಡುವಂತಹ ಧರ್ಮ. ವೈಶ್ಯರು ಮಾಡೋದು ಪ್ರಜೋತ್ಪಾದನೆಯನ್ನು ಮಾಡಬೇಕು. ಶೂದ್ರರು ಮಾಡೋದು ಸೇವಾದಿಗಳನ್ನು ಮಾಡಬೇಕು. ಹೀಗೆ ತಾನು ಮಾಡಬೇಕು. ಇದು ಆಯಾ ವರ್ಣದವರಿಗೆ ಇರುವಂತಹ ಅಧಿಕಾರ ಅಂತ ತಿಳಿಸಿ, ಗತಿ ಪ್ರಧಾನಂ ಕರ್ಮ ಶುಶ್ರೂಷಾಖ್ಯಂ ಸಾದೃಶೋ ಹಸ್ತಪಾದೋಸ್ತಥೈವ ಹಸ್ತೋದ್ಭವಂ ಕರ್ಮ ತಸ್ಯಾಪಿ ಧರ್ಮ ಸಂತಾನ ವೃದ್ಧಿಶ್ಚ ಸಮೀಪಗತ್ವಾ. ಎಲ್ಲ ಮಾಡುವ ಕರ್ಮಗಳಿಗೆ ಶುಶ್ರೂಷ ಸೇವೆಯನ್ನು ಮಾಡಬೇಕು. ಇವನು ತಾನು ಶೂದ್ರನಾದವನು. ಎಲ್ಲ ವರ್ಣದವರಿಗೂ ಒಂದು ಅತ್ಯಂತ ಪ್ರಧಾನವಾದ ಧರ್ಮ ಅಂತಂದರೆ ಅದು ದೇವರಲ್ಲಿ ಮಾಡುವ ಭಕ್ತಿ. ಏತೈ ಧರ್ಮೈ ವಯಂ ಹಿ ದೇವಾಸ್ತೇನ ಸರ್ವಂ ಹಿ ಕರ್ಮ ಪ್ರಾಯೇಣನೋ ಧರ್ಮತಾಮೀತಿ ಶಾಶ್ವತ. ಏತೈ ಧರ್ಮೇ ವಿಷ್ಣುನಾ ಪೂರ್ವಕ್ಲುಪ್ತೈರ್ ಸರ್ವೈರ್ವರ್ಣೈರ್ ವಿಷ್ಣುರೇವಾಭಿಪೂಜ್ಯ. ದೇವರನ್ನು ಭಕ್ತಿ ಮಾಡಿ ದೇವರಲ್ಲಿ ಪೂಜೆ ಮಾಡೋದು ಇದು ಎಲ್ಲ ವರ್ಣದವರಿಗೂ ಇರುವಂತಹ ಧರ್ಮ. ತದ್ಭಕ್ತಿರೇವಾಖಿಲಾನಾಂಚ ಧರ್ಮೋ ಯಥಾಯೋಗ್ಯಂ ಜ್ಞಾನಮಸ್ಯಾಪಿ ಪೂಜಾ. ದೇವರ ಜ್ಞಾನವನ್ನು ಗಳಿಸುವುದು, ದೇವರಲ್ಲಿ ಭಕ್ತಿಯನ್ನು ಮಾಡೋದು, ದೇವರ ವಿಷಯಕವಾಗಿ ಜ್ಞಾನವನ್ನು ಸಂಪಾದನೆ ಮಾಡೋದು ಇದು ದೇವರ ಪೂಜೆ.